ನನಗೆ ಒಂದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಅದೇನೆಂದರೆ ಕೆಲವೊಂದು ಸಮಯದಲ್ಲಿ ಕೇವಲ 2 ಗಂಟೆ ಕೊಟ್ಟು ಆಪ್ಷನ್ ಎಂಟ್ರಿ ಮಾಡಂತ ಹೇಳ್ತಾರೆ. ಆದರೆ ಇಡೀ ಭಾನುವಾರದ ದಿವಸವನ್ನು ವೇಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿಯೇ ಒಂದು ಪ್ರೊವಿಷನಲ್ ರಿಸಲ್ಟನ್ನು ಬಿಟ್ಟು ಇಲ್ಲಿಯ ತನಕ ಯಾಕೆ ವೇಸ್ಟ್ ಮಾಡಿದ್ದಾರೆ? ಈ ಸಮಯದಲ್ಲಿ ಎಕ್ಸಿಟ್ ಆಪ್ಷನನ್ನು ಕೊಟ್ಟು ಎಕ್ಸಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿತ್ತಲ್ಲ. MCCಯಲ್ಲಿ ಕೊನೆಯ ದಿನಾಂಕ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ತೆಗೆದುಕೊಳ್ಳೋದಕ್ಕೆ 25ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. 25ನೇ ತಾರೀಕು ಕೊನೆಯ ದಿನಾಂಕ ಅಷ್ಟೇ ಅಲ್ಲದೆ 24ನೇ ತಾರೀಕು ಒಳಗಾಗಿ ನಾವು ಕಾಲೇಜನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ MCCಯಲ್ಲಿ 24ನೇ ತಾರೀಕು ರೆಸಿಗ್ನೇಷನನ್ನು ಮಾಡ್ಕೊಳ್ಳೋದಕ್ಕೆ ಕೊನೆಯ ಅವಕಾಶ ಇರ್ತದೆ. ಅದು ಕೂಡ 24ರ ಒಳಗಾಗಿ ನಾವು ಕಾಲೇಜ್ಗೆ ಹೋಗಿ ರೆಸಿಗ್ನೇಷನ್ ಲೆಟರನ್ನು ಜನರೇಟ್ ಮಾಡಬೇಕಾಗುತ್ತೆ. ನೋಡಿ, 21ನೇ ತಾರೀಕು ಪೂರ್ತಿ ದಿನ ವೇಸ್ಟ್ ಆಗೇ ಬಿಡ್ತು. ಈಗ ನೀವೇನಾದರೂ ಎಕ್ಸಿಟ್ ಆಪ್ಷನನ್ನು ಕೊಟ್ಟರೆ ಖಂಡಿತವಾಗಿ ನಾಳೆ 5 ಗಂಟೆ ತನಕ ನೀವು ಎಕ್ಸಿಟ್ ಆಪ್ಷನನ್ನು ಕೊಟ್ಟೇ ಕೊಡ್ತೀರಿ. ಯಾಕಂದರೆ ನೀವು ಮುಂಚೆ ಹೇಳಿದ್ರಿ 1 ದಿವಸಗಳ ಕಾಲ ನೀವು ಎಕ್ಸಿಟ್ ಆಪ್ಷನನ್ನು ಕೊಡ್ತೇವೆ ಅಂತ. ಈ ರೀತಿ 1 ದಿವಸಗಳ ಕಾಲ ಎಕ್ಸಿಟ್ ಆಪ್ಷನನ್ನು ಕೊಟ್ಟರೆ ಅದರ ನಂತರ 12 ಗಂಟೆಗಳ ಕಾಲ ನಿಮ್ಮ ಸಿಸ್ಟಮನ್ನು ರೀರನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಮಯಾವಕಾಶ ಬೇಕು. ನೀವು ನಿಮ್ಮ ಸಿಸ್ಟಮನ್ನು ರೀರನ್ ಮಾಡಿಕೊಂಡು ರಿಸಲ್ಟನ್ನು ಬಿಡೋದಕ್ಕೆ ಖಂಡಿತವಾಗಿ 22ಕ್ಕಂತೂ ಬರೋದಕ್ಕೆ ಸಾಧ್ಯವೇ ಇಲ್ಲ. 23ನೇ ಬೆಳಗ್ಗೆ ಬರಬಹುದು ಮತ್ತು 23ರ ಮಧ್ಯಾಹ್ನದಲ್ಲಿ ರಿಸಲ್ಟ್ ಬರ್ಬೋದು. 23ರಲ್ಲಿ ರಿಸಲ್ಟನ್ನು ನೋಡಿಕೊಂಡು ನಾವು ಡಿಸಿಷನನ್ನು ಹೇಗೆ ತೆಗೆದುಕೊಳ್ಬೇಕು? ಅಂದರೆ ನಾನೇನು ಹೇಳ್ತಾ ಇದ್ದೇನೆ, MCCಯಲ್ಲಿ ಸೀಟ್ ಸಿಕ್ಕಿದೆ, ಆ ಒಂದು ಕಾಲೇಜ್ಗೆ ಹೋಗಿ ನಾನು ರೆಸಿಗ್ನೇಷನನ್ನು ಮಾಡಿಸ್ಕೊಂಡು ಬರಬೇಕು ವಿತೌಟ್ ಫಾರ್ಫಿಚರ್ ಆಫ್ ದಿ ಕಾಷನ್ ಡಿಪಾಸಿಟ್. ಅದು ಹೇಗೆ ಅಂದರೆ ನನಗೆ ಅಪ್ಗ್ರೇಡೇಷನ್ ಆಗಿಲ್ಲ. ನಾನು MCCಯಿಂದ ಹೋಗಿ ಆ ಕಾಲೇಜ್ಗೆ ಹೋಗಿ ಅಲ್ಲಿಂದ ನಾನು ಕ್ಯಾನ್ಸಲೇಷನ್ ಮಾಡ್ಕೊಂಡು ಬರಬೇಕು. ನನಗೆ ಅಲ್ಲಿಗೆ ಹೋಗೋದಕ್ಕೆ ಭಾಳಷ್ಟು ಸಮಯ ಹಿಡಿತದೆ. ಅಟ್ಲೀಸ್ಟ್ ಆ ಕಾಲೇಜ್ಗೆ ಹೋಗಿ ನಾವು ಕ್ಯಾನ್ಸಲೇಷನನ್ನು ಮಾಡ್ಕೊಳ್ಳೋದಕ್ಕೆ 2 ದಿವಸಗಳ ಕಾಲಾವಕಾಶ ಇರಲೇಬೇಕಾಗುತ್ತೆ. ಆ ರೀತಿ ಅವರು ಕಾಲೇಜನಿಗೆ ಕ್ಯಾನ್ಸಲನ್ನು ಮಾಡ್ಕೊಳ್ಳೋದೇ ಇದ್ದರೆ ಭಾಳಷ್ಟು ಜನಕ್ಕೆ 2 ಲಕ್ಷ ರೂಪೀಸನ್ನು ವಾಪಸ್ ಬರುವಂಥ ಸಾಧ್ಯತೆ ಕೂಡ ಕಮ್ಮಿ ಆಗುತ್ತೆ. ಆದ್ದರಿಂದ ಎಕ್ಸಿಟ್ ಆಪ್ಷನನ್ನು ಯಾಕೆ ಕೊಡಲಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೀವೇ ಥಿಂಕ್ ಮಾಡಿ, 21ನೇ ತಾರೀಕು ಇವತ್ತು ಎಕ್ಸಿಟ್ ಆಪ್ಷನನ್ನು ಕೊಡಬೇಕಾಗಿತ್ತು. ಇವತ್ತು ಎಕ್ಸಿಟ್ ಆಪ್ಷನನ್ನು ಕೊಟ್ಟಿಲ್ಲ. ಇವತ್ತು ರಾತ್ರಿ ಆದರೂ ಕೊಡ್ತಾರೋ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಈ ಎಕ್ಸಿಟ್ ಆಪ್ಷನ್ ಅನ್ನೋದು ಈ ವರ್ಷ ಪ್ರಪ್ರಥಮ ಬಾರಿಗೆ ಬಂದಿದೆ ನಮ್ಮ ಒಂದು ಕೌನ್ಸಿಲಿಂಗಲ್ಲಿ. ಇದರ ಮಾಹಿತಿಯನ್ನು ಕೂಡ ಅಟ್ಲೀಸ್ಟ್ ನೋಟಿಫಿಕೇಶನ್ ಆದರೂ ರಿಲೀಸ್ ಮಾಡಬೇಕಾಗಿತ್ತು. ಅದನ್ನು ಓದೋದಕ್ಕಾದರೂ ನಮಗೆ ಇವತ್ತು ಟೈಮ್ ಹಿಡಿತಾ ಇತ್ತು. ಈ ಎಕ್ಸಿಟನ್ನು ಯಾರ್ಯಾರು ಮಾಡ್ಕೊಳ್ಬೋದು ಎಂಬುದನ್ನು ಕೂಡ ನೋಟಿಸನ್ನು ಬಿಟ್ಟಿಲ್ಲ. ಇನ್ನುವರೆಗೂ ಯಾವುದೇ ಒಂದು ಲಿಂಕನ್ನು ಕೂಡ ಎಕ್ಸಿಟ್ ಆಪ್ಷನ್ಗೆ ಬಿಟ್ಟಿಲ್ಲ. ಇವತ್ತು ಭಾನುವಾರ ಇದೆ ನಿಜ, ಆದರೆ ಕೊನೆಯ ದಿನಾಂಕ 25 ಇದೆಯಲ್ಲ MCCಯಲ್ಲಿ. ಅದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಗೊಂದಲ ಆಗ್ತಾ ಇದೆ, ಏನು ಮಾಡೋದು ಅಂತ. ಪ್ರಪ್ರಥಮ ಬಾರಿಗೆ KEಯಿಂದ ಈ ಒಂದು ಆಪ್ಷನನ್ನು ಎಕ್ಸಿಟ್ ಆಪ್ಷನನ್ನು ಇಟ್ಕೊಂಡು ಈ ಎಕ್ಸಿಟ್ ಆಪ್ಷನ್ಗೆ ನೋಟಿಸ್ ಆದರೂ ಬಿಡಬೇಕಾಗಿತ್ತು. ಹೋಗಲಿ, ಈಗಾದರೂ ಈ ಒಂದು ವಿಡಿಯೋನ ನಂತರ ನೀವು ಅಟ್ಲೀಸ್ಟ್ ಒಂದು ಎಕ್ಸಿಟ್ ಆಪ್ಷನನ್ನು ಕೊಟ್ಟರೆ ಭಾಳಷ್ಟು ವಿದ್ಯಾರ್ಥಿಗಳು ಕರ್ನಾಟಕದಿಂದ MCCಗೆ ಶಿಫ್ಟ್ ಆಗ್ತಾರೆ. ಅಂದರೆ MCCಯಲ್ಲಿ ಸಿಕ್ಕಿರುವಂಥ ಸೀಟನ್ನು ತೆಗೆದುಕೊಳ್ತಾರೆ. ನಾವೆಲ್ಲರೂ ಇಷ್ಟು ದಿವಸಗಳಿಂದ ಕಾಲ ವೇಟ್ ಮಾಡಿದ್ದು ಯಾಕೆಂದರೆ ಇಲ್ಲಿ ಎಕ್ಸಿಟ್ ಆಪ್ಷನನ್ನು ಒತ್ತುಕೊಂಡು MCCಗೆ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿ. ಆದ್ದರಿಂದಲೇ ಎಷ್ಟೊಂದು ದಿವಸಗಳಿಂದ ನಾವು MCCಯ ರಿಸಲ್ಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ವು. ಈಗ MCCಯ ರಿಸಲ್ಟ್ ಕೂಡ ಬಂದಿದೆ, ಆದರೆ ಕರ್ನಾಟಕದಲ್ಲಿ ಎಕ್ಸಿಟ್ ಆಪ್ಷನನ್ನು ಇನ್ನೂ ಕೊಟ್ಟಿಲ್ಲ. KEಗೆ ಎಲ್ಲ ವಿದ್ಯಾರ್ಥಿಗಳು ಮನವಿ ಮಾಡೋದೇನೆಂದರೆ ದಯಮಾಡಿ ಎಕ್ಸಿಟ್ ಆಪ್ಷನನ್ನು ಇವತ್ತು ಕೊಟ್ಟುಬಿಡಿ. ಅಟ್ಲೀಸ್ಟ್ ಅದು ನಾಳೆ ಆದರೂ ಪೂರ್ತಿ ದಿನ ಎಕ್ಸಿಟ್ ಆಪ್ಷನನ್ನು ಒತ್ತುಕೊಂಡು ಇಲ್ಲಿಂದ KEಯಿಂದ MCCಗೆ ಶಿಫ್ಟ್ ಆಗುವಂಥ ಜನರು ಶಿಫ್ಟ್ ಆಗೇ ಆಗ್ತಾರೆ. ನೀವು 24ನೇ ತಾರೀಕನ್ನು ಲಾಸ್ಟ್ ಡೇಟ್ ಅಂತ ತಿಳ್ಕೊಳ್ಳಿ. ಯಾಕಂದರೆ 24ನೇ ತಾರೀಕಿಗೆ ರಿಸೈನೇಷನನ್ನು ಕೊಡುವಂತಹ ಲಾಸ್ಟ್ ಡೇಟ್ ಆಗಿರ್ತದೆ MCCಯಲ್ಲಿ. ಆದ್ದರಿಂದ 25ನೇ ತಾರೀಕು ಅಂತ ತಿಳ್ಕೊಳ್ಬೇಡಿ. ಆದ್ದರಿಂದ 24ನೇ ತಾರೀಕು ರೆಸಿಗ್ನೇಷನ್ಗೆ ಲಾಸ್ಟ್ ಡೇಟ್ ಆಗಿರೋದ್ರಿಂದ 24ರ ಒಳಗಾಗಿ ನೀವು ರಿಸಲ್ಟನ್ನು ಬಿಡಬೇಕು. ಆದ್ದರಿಂದ ಎಲ್ಲರೂ ಮನವಿ ಮಾಡೋದೇನೆಂದರೆ ಬೇಗನೆ ಈ ಒಂದು ಎಕ್ಸಿಟ್ ಆಪ್ಷನನ್ನು ರಿಲೀಸ್ ಮಾಡೋದಷ್ಟೇ ಅಲ್ಲದೆ ಇದಕ್ಕೆ ತಕ್ಕಂತಹ ಒಂದು ವಿಡಿಯೋನ ಕೂಡ ಪ್ರಸನ್ನ ಅವರು ಮಾಡಿ ಹೇಳಬೇಕಾಗುತ್ತೆ. ಹೊಸದಾಗಿ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಾಗ ಅದರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇನ್ನೊಂದು ವಿಷಯವನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದು ಏನೆಂದರೆ, ಸರ್ ನನಗೀಗ MCCಯಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ಆದರೆ ಇಲ್ಲಿ ಪ್ರೊವಿಷನಲಲ್ಲಿ ಸೀಟ್ ಸಿಕ್ಕಿರಲಿಲ್ಲ, ಆದರೆ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಬಿಡ್ತು ಅಂದ್ಕೊಳ್ಳಿ. ಆಗ ನಾವು KEಯಿಂದ ಸೀಟನ್ನು ಬಿಟ್ಟು MCCಗೆ ಹೋಗ್ಬೋದಾ? ಹೋದರೆ ನಮ್ಮ ಕಾಷನ್ ಡಿಪಾಸಿಟ್ನ ಏನಾಗ್ತದೆ? ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಬೇಕಾಗುತ್ತಾ ಕರ್ನಾಟಕದಲ್ಲಿ? ನಮಗೆ MCCಯಲ್ಲಿ ಸೀಟ್ ಸಿಕ್ಬಿಡುತ್ತೆ. ಯಾವಾಗ ಅಂದರೆ ನಮಗೆ ಮೊದಲೇ MCCಯಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ಆದರೆ ಇಲ್ಲಿ ನಮಗೆ ಎಕ್ಸಿಟ್ ಆಪ್ಷನ್ ಕೇವಲ ಯಾರಿಗೆ ಕೊಟ್ಟಿದ್ದೀರಿ? ನೀವು ಸೀಟ್ ಸಿಕ್ಕವರಿಗೆ ಮಾತ್ರ ಎಕ್ಸಿಟ್ ಆಪ್ಷನನ್ನು ಕೊಟ್ಟಿರ್ತೀರಿ. ಆದರೆ ನಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಅಂಥ ಟೈಮಲ್ಲಿ ನಾವು ಇಲ್ಲಿ ಕರ್ನಾಟಕದಿಂದ ಎಕ್ಸಿಟ್ ಹೇಗೆ ಆಗೋದು? ಆ ಎಕ್ಸಿಟ್ ಆದಂತಹ ಸೀಟ್ಗಳನ್ನು ನೀವು ಮುಂದೆ ಮಾಪಪ್ ರೌಂಡಿಗೆ ಕನ್ಸಿಡರ್ ಮಾಡ್ತೀರಾ? ಈ ಎಲ್ಲ ಮಾಹಿತಿಯನ್ನು ನೀವು ವಿವರಿಸಬೇಕಾಗುತ್ತೆ. ಈ ಒಂದು ಸಂದೇಹವನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆದ್ದರಿಂದ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗಿ KEಯಲ್ಲಿ ಮನವಿ ಮಾಡ್ತಾ ಇದ್ದೇವೆ.
ದಯಮಾಡಿ ಬಹಳಷ್ಟು ಲೇಟ್ ಮಾಡಬೇಡಿ. ನಾವು ಇಷ್ಟು ದಿವಸಗಳ ಕಾಲ ಕಾದಿದ್ದು ಕೂಡ ಈ ಒಂದು MCCಗೆ ಶಿಫ್ಟ್ ಆಗುವಂತಹ ಜನರಿಗಾಗಿ. ಆದ್ದರಿಂದ ಎಲ್ಲ ಟಾಪರ್ಸ್ಗಳಲ್ಲಿ ಮನವಿ ಮಾಡೋದೇನೆಂದರೆ, ನೀವು ಈ MCCಯ ರಿಸಲ್ಟನ್ನು ನೀವು ನೋಡಿದ್ದೀರಿ, KA ರಿಸಲ್ಟ್, ಪ್ರೊವಿಷನಲ್ ರಿಸಲ್ಟ್ ಕೂಡ ನೋಡಿದ್ದೀರಿ. ಇವು ಎರಡರಲ್ಲಿ ಡಿಸಿಷನ್ನ ತೆಗೆದುಕೊಂಡು KAಯಲ್ಲಿ ಸಿಕ್ಕಿರುವಂಥ ಸೀಟ್ಗಿಂತ ನಿಮಗೆ MCCಯಲ್ಲಿ ಚೆನ್ನಾಗಿ ಅನಿಸಿದರೆ ನೀವು ಖಂಡಿತವಾಗಿ MCCಯಲ್ಲಿ ಶಿಫ್ಟ್ ಆಗೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಈಗ ನಾವು ಏನು ಮಾಡೋಣ ಅಂದರೆ, ಫೈನಲ್ ರಿಸಲ್ಟ್ ಯಾವಾಗ ಬರ್ತದೆ ಅನ್ನೋದನ್ನು ಗೆಸ್ ಮಾಡೋಣ. ಮುಖ್ಯವಾಗಿ ನೋಡಿ, ಈಗ ನಾಳೆ ಏನಾದರೂ ನಮಗೆ ಎಕ್ಸಿಟ್ ಆಪ್ಷನನ್ನು ಕೊಟ್ಟರೆ ಅಂದರೆ ಅಟ್ಲೀಸ್ಟ್ 1 ಡೇ ನಮಗೆ ಎಕ್ಸಿಟ್ ಆಪ್ಷನನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಲೇಬೇಕು. ಅಂದರೆ ಅಟ್ಲೀಸ್ಟ್ ಒಂದು 12 ಗಂಟೆ ಆದರೂ ಕೊಟ್ಟರೂ ಕೂಡ ಸಂಜೆ ಅಷ್ಟರಲ್ಲಿ ಅದನ್ನು ಕ್ಲೋಸ್ ಮಾಡಿದರೆ ಸಂಜೆಯಿಂದ ಹಿಡ್ಕೊಂಡು, ಅಂದರೆ ನಾಳೆ ಸಂಜೆಯಿಂದ ಹಿಡ್ಕೊಂಡು ನಾಳೆ ಬೆಳಗ್ಗೆ ತನಕ ಅದನ್ನು ರೀರನ್ ಮಾಡಿಕೊಂಡು ನಮಗೆ ಬೆಳಗ್ಗೆ, ಅಂದರೆ ಮಂಗಳವಾರದ ಬೆಳಗ್ಗೆ ನಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆ ಇರ್ತದೆ. ಓನ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ. ಏನಂದರೆ ನಾಳೆ ಬೆಳಗ್ಗೆ ಇವರು ಎಕ್ಸಿಟ್ ಆಪ್ಷನನ್ನು ಕೊಡಬೇಕು. ಇವತ್ತು ವೇಸ್ಟ್ ಮಾಡಿದ ರೀತಿಯಲ್ಲಿ ನಾಳೆ ಕೂಡ ವೇಸ್ಟ್ ಮಾಡಿದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಅಂದರೆ ನಮಗೆ ಮಂಗಳವಾರ ಅಂದರೆ 23ನೇ ತಾರೀಕು ನಮಗೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇರುತ್ತೆ. 23ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ನಾವು 24ರ ಒಳಗಾಗಿ MCCಯಲ್ಲಿ ಸಿಕ್ಕಿರುವಂಥ ಕಾಲೇಜನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.